ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಕುಮಾರಿ ಶೀತಲ್ ಮಹಾದೇವಿ ಕಾಂಬಳೆ ಇವರು ಕೇಂದ್ರ ಸರ್ಕಾರದಲ್ಲಿ ಐಟಿಬಿ ಪೊಲೀಸ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ ಇವರು ನನಗೆ ಅಂಬೇಡ್ಕರ್ ಅವರೇ ಸ್ಫೂರ್ತಿ ಎಂದು ತಮ್ಮ ಭಾಷಣದಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ. ಇನ್ನು ಶೀತಲ್ ಮಹಾದೇವಿ ಕಾಂಬಳೆ ಅವರು ಮಾತನಾಡಿದ್ದು ಏನು ಅನ್ನೋದನ್ನ ಕೇಳೋಣ ಬನ್ನಿ. ಮನೆಯಾಗಿನ ಸಪೋರ್ಟಿಂದ ಇದರಿಂದ ನಾನು ಇಲ್ಲಿ ತನಕ ಬಂದೀನಿ. ನಾ ಈ ಜಾಬ್ ಮಾಡ್ತೀನಿ ಅಂದ್ರೂ ರೀಸನ್ ನಮ್ಮ ಮನೆಯವ್ರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂದ್ರೆ ನಾ ಏನು ಓದ್ತೀನಿ ಅಂತಂದ್ರೂ ನಮ್ಮ ಮನ್ಯಾಗ ಬ್ಯಾಡ್ ಅಂದಿಲ್ಲ. ನಾ ಈ ಜಾಬ್ ಆಗಕ್ಕೆ ಮೇನ್ ರೀಸನ್ ಅಂದ್ರೆ ನಾ ಎಕ್ಸಾಮ್ ಕ್ಲಿಯರ್ ಆದ್ಮೇಲೂ ನನಗೆ ಹೋಪ್ ಇರಲಿಲ್ಲ. ನಾ ಇದಾಗ್ತೀನಿ, ನಂದು ಆಗ್ತೈತಿ, ನನ್ನ ಫಿಸಿಕಲ್ನ ವೀಕ್ ಇದೆ, ಇನ್ನು ಆಗ್ತೈತೋ ಇಲ್ಲೋ ಅಂತ ಹೇಳಿ ಭಾಳ ಇದು ಮಾಡ್ತಿದ್ದೆ. ನಾ ಫಸ್ಟ್ ನಾನು ಕರ್ಕೊಂಡು ಹೋಗಿದ್ದು ನನ್ನ ಫಿಸಿಕಲ್ ಅಂತ ಹೇಳಿ ನಮ್ಮ ತಮ್ಮ ಕರ್ಕೊಂಡು ಹೋಗಿದ್ದು ನಾನು ಬಿಜಾಪುರಕ್ಕೆ. ನಾ ಇಲ್ಲಿ ಅದಿನಂದ್ರೆ ಮೇನ್ ಅಂದ್ರೆ ಒಂಥರ ಸಪೋರ್ಟ್, ಅವ್ನ ಸಪೋರ್ಟಿಂದ ನಾ ಇಲ್ಲಿ ಅದಿನ ಅಂತ ಹೇಳ್ಬೇಕು. ಆಮೇಲೆ ಕರ್ಕೊಂಡು ಹೋಗಿದ್ರಿಂದ ನಾ ಇಲ್ಲಿ ಬಂದೀನಿ. ಆಮೇಲೆ ನಮ್ಮ ಮನೆಯವರು ನನ್ಗೆ ಎಲ್ಲಿ ಕಳಿಸ್ಲಿಕ್ಕೂ ಏನು ಮಾಡಲಿಕ್ಕೂ ನನಗಿಂತ ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಹೋಪ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಮ್ಮ ಮನೆಯವ್ರು, ನಮ್ಮ ತಾತೆ ಆಗಲಿ ನಮ್ಮ ಮಮ್ಮಿ ಆಗಲಿ ನನ್ನ ಮೇಲೆ ಭಾಳ ಹೋಪ್ ಇಟ್ಟಿದ್ರು. ಅಂದ್ರೆ ನಾ ಏನೋ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವ್ರು ಹೋಪ್ ಇಟ್ಟಿದ್ರು. ಅವ್ರ ಹೋಪಿಂದ ನಾ ಇಲ್ಲಿ ಅದಿನ ಅನ್ಸುತ್ತೆ ನನಗೆ. ಈ ಕಾರ್ಯಕ್ರಮಕ್ಕೆ ಡಿಎಸ್ಎಸ್ ಅಧ್ಯಕ್ಷರಾದಂತಹ ಮಹಾಂತೇಶ್ ಕಾಂಬ್ಳೆ ಅವರು ಭಾಗಿಯಾಗಿ ಮಾತನಾಡಿದ್ದು ಹೀಗೆ. ಶೀತಲ್ ಕಾಂಬ್ಳೆ ಅವರು ಐಟಿಬಿಪಿಯ ಪೊಲೀಸ್ ಅಧಿಕಾರಿಯಾಗಿ ಈ ಭಾರತದ ನಾಗರಿಕ ಸೇವೆಗಳಲ್ಲಿ ಸೇವೆಯನ್ನು ಸಲ್ಲಿಸುವ ಸಲುವಾಗಿ ಆಯ್ಕೆಯಾಗಿದ್ದಾರೆ. ಇವತ್ತಿನ ದಿವಸ ನಮ್ಮ ಸಮುದಾಯ ವತಿಯಿಂದ ಹಾಗೂ ನಮ್ಮ ಯುವಕರ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ಮೂಲಕ ಹಮ್ಮಿಕೊಂಡಿದ್ದು, ಅದರಂತೆ ಇದೊಂದು ಮಾದರಿಯ ಅಂಶ. ಯಾಕಂದ್ರೆ ನಮ್ಮ ಹರಿಜನ ಸಮುದಾಯದಲ್ಲಿ ಇಲ್ಲಿವರೆಗೆ ಹೆಣ್ಮಕ್ಳು ಯಾರೂ ಸೇವೆ ಸಲ್ಲಿಸಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ನಾವು ತಿಳಿದ ಪ್ರಕಾರ ಯಾರೂ ಒಂದು ಪೊಲೀಸ್ ಆಗಲಿ ಅಥವಾ ಇನ್ನಿತರ ಹುದ್ದೆಗಳಿಗಾಗಿ ಆಯ್ಕೆ ಆಗಿಲ್ಲ. ಈಗ ಎಷ್ಟನೇ ತಾರೀಕು ಈಗ ಹುದ್ದೆಗೆ ಆಯ್ಕೆಯಾಗಿ 16ನೇ ತಾರೀಕು ಅವರು ತರಬೇತಿಗೆ ಹೊಂಟಿದ್ದಾರೆ. ಸೊ ಆ ತರಬೇತಿ ಅವರು ಯಶಸ್ವಿಯಾಗಿ ಮುಗಿಸ್ಕೊಂಡು ಬರಲಿ ಅಂತ ಹೇಳಿ ನಮ್ಮ ಸಮುದಾಯ ವತಿಯಿಂದ ಮತ್ತು ನಮ್ಮ ಯುವಕರ ವತಿಯಿಂದ ಅವರೆಲ್ಲರಿಗೂ ನಾವು ಸನ್ಮಾನವನ್ನು ಮಾಡಿ ಈ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ವಿಶೇಷ ಏನಪ್ಪ ಅಂದ್ರೆ ಹೆಣ್ಮಕ್ಳಿಗೆ ನಮ್ಮ ಕರ್ನಾಟಕ ಆಗಲಿ ಅಥವಾ ಇಂಡಿಯಾದಾಗಲಿ ಅವ್ರ ಹುದ್ದೆಗಳಿಗೆ ಆಯ್ಕೆ ಆಗಬೇಕಂದ್ರೆ 50% ರಿಸರ್ವೇಷನ್ ಐತೆ ಅವ್ರಿಗೆ. ಗಂಡು ಮಕ್ಕಳಿಗಿಂತಲೂ ಅವ್ರಿಗೆ ಹೆಚ್ಚೈತಿ. ಸೊ ಅವರೊಂದು ಭಾಳ ಇಲ್ಲ, ಒಂದು 50% ಅಭ್ಯಾಸ ಮಾಡಿದ್ರು ಕೂಡ ಒಂದು ಸೆಕೆಂಡರ್ ಆಗಲಿ ಅಥವಾ ಡಿಗ್ರಿ ಮುಗಿಸ್ಕೊಂಡು ಅವರು ಒಂದು 50% ಅಭ್ಯಾಸ ಮಾಡಿದ್ರು ಅವರು ನಾಳೆ ಮುಂದಿನ ಅವ್ರ ಫ್ಯೂಚರ್ ಒಳಗೆ ಅಂದ್ರೆ ವೃತ್ತಿ ಒಳಗೆ ಯಶಸ್ವಿ ಆಗುವಂಥ ಅವಕಾಶಗಳು ಭಾಳ ಅದಾವೆ. ಸೊ ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ಈಗ ಶೀತಲ್ ಅದಾಳೆ. ಇನ್ನು ನಮ್ಮ ಸಮುದಾಯ ಒಳಗಿರುವಂಥ ಹೆಣ್ಮಕ್ಳಾಗಲಿ ಸ್ವಲ್ಪ 12ನಂತೆ ಹೈ ಪರ್ಸೆಂಟೇಜ್ ಮಾಡಿ ಸ್ವಲ್ಪ ಅಭ್ಯಾಸ ಮಾಡ್ರಿ ಅಂದ್ರೆ ಒಂದು 50% ನಾವು ಮಾಡೋಕ್ಕಿಂತಲೂ ಹೆಚ್ಚು ಕಡಿಮೆ ಅವರ ಒಂದು ಎಷ್ಟು ಅಭ್ಯಾಸ ಮಾಡ್ರೆ ಅವರ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ವೃತ್ತಿಪರ ಹುದ್ದೆಗಳಾಗಲಿ ಅಥವಾ ಇನ್ನಿತರ ಯಾವುದೇ ಹುದ್ದೆಗಳಾಗಲಿ ಸಿಗುವಂಥ ಅವಕಾಶಗಳು ಭಾಳ ಇರ್ತವೆ. ಸೊ ಅದೇ ರೀತಿ ಈ ಮೂಲಕ ಏನಪ್ಪ ಅಂದ್ರೆ ಇದು ಒಂದು ಸಂದರ್ಭ, ಈ ಒಂದು ಸಭೆ ಏನು ಸಾರ್ತೈತಪ್ಪ ಅಂದ್ರೆ ಹೆಣ್ಮಕ್ಳು ಏನು ಮಾಡಬೇಕು, ಒಂದು ಸ್ವಲ್ಪ ಅಭ್ಯಾಸ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅವ್ರ ಹುದ್ದೆಗೆ ಆಯ್ಕೆ ಆಗುವಂಥ ಒಂದು ಅಂಶಗಳು ಭಾಳ ಅದಾವು. ಸೊ ಅದನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಿಗೆ ಹೇಳಿ ಈ ಅಭಿನಂದನೆ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಈ ಒಂದು ಸುಸಂದರ್ಭದಲ್ಲಿ ಸಮಾಜದ ಮುಖಂಡರಾದಂತಹ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶೋಭಾ ಕಾಂಬ್ಳೆ, ಹಿರಿಯರಾದ ರತ್ನವ್ವ ಕಾಂಬ್ಳೆ, ಸುಭದ್ರಾ, ಶಕುಂತಲಾ, ರಮೇಶ್ ಕಾಂಬ್ಳೆ, ಪರಶುರಾಮ್ ಕಾಂಬ್ಳೆ ಸೇರಿದಂತೆ ಸಂಜು, ರಾಹುಲ್, ರಾಯಪ್ಪ ಮತ್ತು ಇತರರು ಕೂಡ ಭಾಗಿಯಾಗಿದ್ದಲ್ಲದೆ ಹಿರಿಯ ಮುಖಂಡರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುಕುಮಾರ ಮಾರ್ದರ್, BV5 ನ್ಯೂಸ್ ಕನ್ನಡ, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.